ಅಮೆರಿಕಾದಲ್ಲಿ ಮೆಕ್ಸಿಕನ್ ಕ್ಯುಸೀನು ತುಂಬಾ ಫೇಮಸ್ಸು. ಯಾಕಂದ್ರೆ ಇಲ್ಲಿ ಮೆಕ್ಸಿಕನ್ಸ್ ತುಂಬಾನೇ ಜಾಸ್ತಿ ಜನ ಇದ್ದಾರೆ. ಅವ್ರನ್ನ ಹಿಸ್ಪ್ಯಾನಿಕ್ಸ್ ಅಂತ ಕೂಡ ಕರೀತಾರೆ. ಮೆಕ್ಸಿಕನ್ ರೆಸ್ಟೋರೆಂಟ್ಸ್ ಕೂಡ ಹೆಚ್ಚಾಗೇ ಇದೆ. ಅದರಲ್ಲಿ ಒಂದು ಫೇಮಸ್ ಚೈನ್ ರೆಸ್ಟೋರೆಂಟ್ ಅಂದ್ರೆ ಚಿಪೋಟ್ಲೆ ಮೆಕ್ಸಿಕನ್ ಗ್ರಿಲ್. ಮೆಕ್ಸಿಕನ್ ಮತ್ತೆ ಇಂಡಿಯನ್ ಡಿಶಸ್ ಅಲ್ಲಿ ಸಾಕಷ್ಟು ಸಿಮಿಲಾರಿಟೀಸ್ ಇದೆ. ಮೆಕ್ಸಿಕನ್ ಡಿಶಸ್ ಅಲ್ಲೂ ಕೂಡ ಅನ್ನ, ಬೀನ್ಸ್, ತರಕಾರಿಗಳು ಅದನ್ನೆಲ್ಲ ಸಾಕಷ್ಟು ಉಪಯೋಗಿಸ್ತಾರೆ. ಹಾಗೆ ತಿನ್ನೋ ವಿಧಾನ ಕೂಡ ನಾವು ಅನ್ನನ ಸಾರ್ ಜೊತೆ ಎಲ್ಲ ಕಲ್ಸ್ಕೊಂಡು ತಿಂದ್ರೆ ಇವರು ಅನ್ನ, ಆ ಬೀನ್ಸ್ ಗ್ರೇವಿ, ಯಾವ್ದಾದ್ರು ಒಂದು ಪ್ರೋಟೀನು ಹಾಗೆ ವೆಜ್ಜೀಸ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕಿ ಕುಲುಕ್ಬಿಟ್ಟು ತಿಂತಾರೆ. ಅದನ್ನೇ ಬರಿಟೋ ಬೌಲ್ ಅಂತ ಹೇಳ್ತಾರೆ. ಇವತ್ತು ನಾನು ಚಿಪೋಟ್ಲೆಯ ಫೇಮಸ್ ಬರಿಟೋ ಬೌಲ್ ನ ಇಂಡಿಯನೈಸ್ಡ್ ವರ್ಷನ್ ಆಗಿ ಸ್ವಲ್ಪ ಕನ್ವರ್ಟ್ ಮಾಡಿ ಮನೆಯಲ್ಲೇ ಎಲ್ಲ ಮಾಡ್ತಾ ಇದೀನಿ. ಫಸ್ಟ್ ಲೇಯರು ಲೆಟಸ್, ಅದ್ರ ಮೇಲೆ ರೈಸ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಪೆಪ್ಪರ್, ಸಾಲ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ ಅನ್ನ, ಆನಿಯನ್ ಮತ್ತು ಕ್ಯಾಪ್ಸಿಕಮ್ ನ ಹೈ ಫ್ಲೇಮ್ ಅಲ್ಲಿ ಸ್ವಲ್ಪ ಏನಾದ್ರೂ ಮಸಾಲೆಗಳು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿರೋದು. ಅದಾದ್ಮೇಲೆ ಬ್ಲಾಕ್ ಬೀನ್ಸ್ ಅಲ್ಲಿ ಒಂದ್ ಸ್ವಲ್ಪ ಡ್ರೈ ಕರಿ ತರ, ಒಂದ್ ಸ್ವಲ್ಪ ಚೆನ್ನ ಮಸಾಲ ಎಲ್ಲ ಹಾಕಿ ಕರಿ ತರ ಮಾಡಿರೋದು. ಅದಾದ್ಮೇಲೆ ಚಿಕನ್ ಹಾಕ್ತಾರೆ. ನಾನಿವತ್ತು ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಪನ್ನೀರ್ಗೆ ಸ್ವಲ್ಪ ಚಿಲ್ಲಿ ಪೌಡರು, ಸಾಲ್ಟು ಮತ್ತೆ ಮೊಸರು ಹಾಕಿ ಸ್ವಲ್ಪ ಹಂಗೆ ರೋಸ್ಟ್ ಮಾಡಿರೋದು. ಇದಕ್ಕೆ ಕಾರ್ನ್ ಸಲಾಡ್, ಆನಿಯನ್, ಟೊಮ್ಯಾಟೊ ಹಾಕಿ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಎಲ್ಲ ಹಾಕಿ ಆ ಸ್ಯಾಲಡ್ ಮಾಡಿರೋದು ಹಾಕಿ, ನೆಕ್ಸ್ಟ್ ನಾವು ಅವಕ್ಯಾಡೋನು ಕೂಡ ಜಸ್ಟ್ ಹಾಗೆ ಹಾಕಿದೆ. ಸ್ವಲ್ಪ ಅದಕ್ಕೂ ಕೂಡ ಆನಿಯನ್, ಟೊಮ್ಯಾಟೊ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋದು ಅವಕ್ಯಾಡೋ. ಅದಾದ್ಮೇಲೆ ಸವರ್ ಕ್ರೀಮ್ ಹಾಕಬೇಕು. ನಾನು ಹಂಗ್ ಯೋಗರ್ಟ್ ನ ಸ್ವಲ್ಪ ಲೆಮನ್ ಮತ್ತೆ ಬ್ಲಾಕ್ ಪೆಪ್ಪರ್, ಸಾಲ್ಟು ಹಾಕಿ ಅದನ್ನ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಚೀಸ್ ಸ್ವಲ್ಪ ಗ್ರೇಟ್ ಮಾಡಿ ಹಾಕಿದ್ರೆ ಈ ಡಬ್ಬನ್ ತಗೊಂಡು ಹೋಗಿ ನನ್ನ ಮಗ ಊಟದ ಟೈಮಲ್ಲಿ ಡಬ್ಬ ಫುಲ್ಲು ಅಲ್ಲ ಆಡಿಸಿ ಅದೆಲ್ಲ ಹಾಗೆ ಮಿಕ್ಸ್ ಆಗುತ್ತಲ್ಲ, ಆಮೇಲೆ ತಿಂತಾನೆ.